ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿದ್ದರಾಮಯ್ಯನವರಿಗೆ ಟಕ್ಕರ್ ಕೊಟ್ರ ಡಿ.ಕೆ. ಶಿವಕುಮಾರ್. ಸಿದ್ದರಾಮಯ್ಯಗೆ ಆಲ್ ದಿ ಬೆಸ್ಟ್ ಅಂತ ಡಿ.ಕೆ. ಶಿವಕುಮಾರ್ ಹೇಳೋದು ಬಹಳ ಚೆನ್ನಾಗಿದೆ. ಅದು ಸಿದ್ದರಾಮಯ್ಯನವರಿಗೆ ಟಕ್ಕರ್ ಅನ್ನ ಕೊಟ್ರ ಡಿ.ಕೆ. ಶಿವಕುಮಾರ್. ಅವ್ರು ಹೇಳ್ತಾರೆ 5 ವರ್ಷ ಸಿಎಂ ಆಗಿರ್ತೀನಿ ಅಂತ ಅಂದಿದ್ದಾರೆ. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್, ವಿ ಆಲ್ ವರ್ಕ್ ವಿತ್ ಹಿಮ್ ಅಂತ ಹೇಳ್ತಾರೆ. ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀವಿ. ಅದರ ಜೊತೆಗೆ ಹೇಳ್ತಾರೆ ಹೈಕಮಾಂಡ್ ಹೇಳಿದ ಹಾಗೆ ನಾನು ಕೇಳಬೇಕು ಅಂತ ಹೇಳಿದ್ದಾರೆ, ಅವರು ಕೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಈಗ ಹೈಕಮಾಂಡ್ನತ್ತ. ಹೈಕಮಾಂಡ್ ಯಾರು? ರಾಹುಲ್ ಗಾಂಧಿ ಅವರು. ಏನ್ ನಿರ್ಧಾರ ತಗೊಳ್ತಾರೆ? ಬದಲಾವಣೆ ಮಾಡ್ತಾರಾ ಮಾಡಲ್ವಾ? 8ನೇ ತಾರೀಕಿಗೆ ಸದನ ಆರಂಭವಾಗುತ್ತೆ. ಚಳಿಗಾಲದ ಅಧಿವೇಶನ ಆರಂಭ ಆಗಬೇಕು. ಅಷ್ಟರೊಳಗೆ ಬದಲಾವಣೆ ಮಾಡುವಂತ ಸರ್ಕಸ್ಸಿಗೆ ಕೈ ಹಾಕ್ತಾರಾ ಇಲ್ವಾ? ಜನವರಿಗೆ ಪೋಸ್ಟ್ಪೋನ್ ಆಗುತ್ತಾ ಗೊತ್ತಿಲ್ಲ. ಎಲ್ಲವೂ ಕೂಡ ಹೈಕಮಾಂಡ್ನತ್ತ ಇದೆ. ನಾವೇನು ಹೈಕಮಾಂಡ್ ಅಲ್ವಲ್ಲ. ಆದರೆ ಆಗ್ತಾ ಇರುವಂಥ ಬೆಳವಣಿಗೆ ಮಾತ್ರ ಕ್ಲಿಯರ್ ಆಗಿದೆ. ಗುಂಪುಗಾರಿಕೆ ನಾನು ಮಾಡಲ್ಲ, ಗುಂಪುಗಾರಿ ಅವರೇ ಮಾಡ್ತಾ ಇದ್ದಾರೆ ಅಂತಿದ್ದಾರೆ. ನೋಡಿ ಎಂತೆಂಥ ನೋವುಗಳನ್ನು ಹೇಳ್ಕೊಳ್ತಾರವರು. 4-5 DCM ಮಾಡಕ್ಕೆ ಓಡಾಡ್ತಾ ಇದ್ದಾರೆ ಅಂತಾರೆ. ಆ ಸೆಂಟೆನ್ಸ್ ತಗೋಬೇಕು ಇನ್ನೊಂದ್ಸಲ ಮಾತಾಡಿದ್ದನ್ನ. No question is there. Honorable Chief Minister is there. He said that he will come to complete 5 years. I wish him all the best. We will all work with him. Now the no question is there. Honorable Chief Minister is there. He said that he will come to complete 5 years. I wish him all the best. We will all work with him. Now the no question is there. Honorable Chief Minister is there. He said that he will come to complete 5 years. I wish him all the best. We will all work. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಸುಖೇಶ್ ತುಂಬ ಹತ್ತಿರದಿಂದ ನೋಡಿರ್ತಾರೆ. ಸುಖೇಶ್, ಈ ಮಾತನ್ನ ಹೇಗೆ ವಿಶ್ಲೇಷಣೆ ಮಾಡ್ತೀರಾ? 5 ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ಇರ್ತೀನಿ ಅನ್ನುವಂಥದ್ದನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್, ವಿ ಆಲ್ ವರ್ಕ್ ವಿತ್ ಹಿಮ್ ಅನ್ನುವಂಥ ಇದೊಂದು ಲೈನನ್ನು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ತೀರಾ ಡಿ.ಕೆ. ಶಿವಕುಮಾರ್ ಮಾತಿನ ತಾತ್ಪರ್ಯವನ್ನ? ಅರುಣ್, ಈ ಮಾತನ್ನ 2.5 ವರ್ಷ ತುಂಬುವ ಮೊದಲು ಹೇಳ್ತಾ ಇದ್ರು. ನಾವು ಅವ್ರ ಜೊತೆಗಿದ್ದೀವಿ, ಅವ್ರ ಜೊತೆ ಸೇರಿ ಕೆಲಸ ಮಾಡ್ತೀವಿ ಅಂತ. ಈಗಲೂ ಕೂಡ ಅಂದ್ರೆ 2.5 ವರ್ಷ ತುಂಬಿದೆ ನಿನ್ನೆಗೆ. ಇವತ್ತು ಆ ಪದವನ್ನು ರಿಪೀಟ್ ಮಾಡಿದರೆ, ಆದರೆ ಅದರ ಭಾವಾರ್ಥ ಬೇರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನಗಳು ಉಳಿದಿಲ್ಲ. ಯಾಕಂದ್ರೆ 2.5 ವರ್ಷ ಶಿಸ್ತಾಗಿ ಅವರು ಹೇಳಿದಂತೆ ಅಥವಾ ಅವರ ಜೊತೆ ಕೈ ಜೋಡಿಸಿ ಕೆಲಸ ಮಾಡಬೇಕು, ಅದು ನನ್ನ ಕಮಿಟ್ಮೆಂಟು ಅನ್ನುವಂಥ ಲೆಕ್ಕಾಚಾರ DCM ಡಿ.ಕೆ. ಶಿವಕುಮಾರ್ ಇದ್ದಂತೆ ಕಾಣಿಸ್ತದೆ. ಯಾಕಂದ್ರೆ ಅವರು ರಾಜಕೀಯವಾಗಿ ಎದುರಾಕಿಕೊಂಡಂತ ಕುಮಾರಸ್ವಾಮಿ ಅವರ ಜೊತೆಗೂ ಕೂಡ 14 ತಿಂಗಳು ಕೆಲಸ ಮಾಡುವಾಗಲೂ ಕೂಡ ಅಷ್ಟೇ ಶಿಸ್ತುಬದ್ಧವಾಗಿ ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಹೋಗಿದ್ರು. ರಾಜಕೀಯ ಎದುರಾಳಿ ಏನಿರ್ಬೋದು ನಮ್ಮ ಮುಖ್ಯಮಂತ್ರಿ ಅವರು ಅಂತ ಹೇಳ್ಕೊಂಡು ಹೋಗಿದ್ರು. ಅದೇ ರೀತಿಯಲ್ಲಿ 2.5 ವರ್ಷದವರೆಗಿನ ಅವರ ಹೇಳಿಕೆಯ ದಾಟಿ ಬೇರೆ ಇತ್ತು, ಆದರೆ ಇವತ್ತು ಹೇಳ್ತಾ ಇರುವಂಥ ದಾಟಿ ಬೇರೆ ಇದೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕೆ ಅಂದ್ರೆ 2.5 ವರ್ಷದ ಕಮಿಟ್ಮೆಂಟ್ ಆಗಿದೆ ಅನ್ನುವಂಥದ್ದು ಅವರ ಕಡೆಯಿಂದ ಇರುವಂತಹ ವಾದ. ಆ ಮಾತಿನಂತೆ ಬಿಟ್ಟುಕೊಡಬೇಕಿತ್ತು ಅನ್ನುವಂಥದ್ದು. ಅದನ್ನೇ ನಿನ್ನೆ ಅವರ ಸಹೋದರ ಹೇಳಿರುವಂಥದ್ದು. ಮಾತನ್ನ ತಪ್ಪಲ್ಲ ಮುಖ್ಯಮಂತ್ರಿಗಳು ಅನ್ನುವಂಥ ಕೊಟ್ಟ ಮಾತಿನಂತೆ ನಡೆದುಕೊಳ್ತಾರೆ ಅನ್ನುವಂಥದ್ದನ್ನ ರೀಕಾಲ್ ಮಾಡಿದ್ದು, ನೆನಪು ಮಾಡಿದ್ದು ಅದೇ ಕಾರಣಕ್ಕಾಗಿ. ಹಾಗಾಗಿ ಈಗ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇರುವಂಥ ಮಾತು, ಮುಖ್ಯಮಂತ್ರಿಗಳಿಗೆ ವಿಶ್ ಮಾಡ್ತಾ ಇರುವಂಥದ್ದು, ಅದು ಯಾವ ಅರ್ಥದಲ್ಲಿ ಅನ್ನೋದನ್ನ ಬಿಡಿಸಿ ಹೇಳುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆ ಟೈಮ್ ಮುಗಿದಿದೆ ಅನ್ನುವಂಥದ್ದು. ಮುಗಿದ ನಂತರದಲ್ಲೂ ಕೂಡ ವಿಶ್ ಮಾಡ್ತಾ ಇದ್ದಾರೆ ಅಂದ್ರೆ ಮುಂದೆ ಇನ್ನು ಬೆಳವಣಿಗೆ ಇದೆ ಅನ್ನುವಂಥದ್ದನ್ನ ಸೂಚ್ಯವಾಗಿ ಹೇಳ್ತಾ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅರುಣ್, ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಅದು ಅರ್ಥಗರ್ಭಿತವಾಗಿ ಅವ್ರು ಏನು ಮೆಸೇಜನ್ನು ಕೊಡಬೇಕಾಗಿದೆ ನೋಡಿ. ಆ ಮಾತುಗಳನ್ನು ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಅವರು, ಇಂಗ್ಲೀಷ್ನಲ್ಲೇ ಹೇಳ್ತಾರೆ. ಯಾಕೆ ಅಂತಂದರೆ ಮೆಸೇಜ್ ಹೋಗಬೇಕಾಗಿರೋದು ಹೈಕಮಾಂಡ್ಗೆ. ಹಾಗಾಗಿ ಪ್ರತಿಯೊಂದನ್ನು ಕೂಡ ಬಿಡಿಸಿ 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 ನೀಟಾಗಿ ಹೇಳ್ತಾರೆ, ಕ್ಲಿಯರ್ ಕಟ್ಟಾಗಿ. ಹಸಿ ಗೋಡೆ ಮೇಲೆ ಕಲ್ಲು ಹೊಡೆದ್ರೆ ಹೆಂಗೆ ಅಂಟ್ಕೊಳ್ಬೇಕಲ್ವಾ, ಹಾಗೆ ಅಂಟ್ಕೊಳ್ಳೋ ರೀತಿಯಲ್ಲಿ ಹೇಳಿದ್ದಾರೆ. ಅದರಲ್ಲಿ ಅಪ್ಸೆಟ್ ಕೂಡ ಇದೆ, ಅದರಲ್ಲಿ ಮೆಸೇಜ್ ಕೂಡ ಇದೆ, ಅದರಲ್ಲಿ ನೋವು ಕೂಡ ಇದೆ, ಅದರಲ್ಲಿ ಎಚ್ಚರಿಕೆಯೂ ಕೂಡ ಇದೆ. ಯಾಕೆ ಅಂತಂದರೆ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್ ಅಂತ ಹೇಳ್ತಾರೆ. ಅದರ ಅರ್ಥ ಏನು? ಮುಂದೆ ಇದೆ, ಇಲ್ಲಿಗೆ ಮುಗಿದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಒಂದು ನೋವು ಇದೆ ಅವರಿಗೆ ಈ ಡಿನ್ನರ್ ಮೀಟಿಂಗ್ ವಿಚಾರದಲ್ಲಿ. ನನಗೆ ಗೊತ್ತು ಎಲ್ಲ ಏನೇನು ಆಗಿದೆ ಅಂತ ಹೇಳಿ 4-5 DCM ಮಾಡಬೇಕು ಅಂತೇಳಿ ಓಡಾಡಿದ್ರು ಅನ್ನುವಂಥದ್ದು ಕೊನೆಗೆ ಹೇಳ್ತಾರೆ ಅವರು. ಆ ವಿಚಾರ ಬರುತ್ತೆ. ಅದರ ಜೊತೆಗೆ ಬಣ ರಾಜಕೀಯದ ವಿಚಾರ ಹೋಗ್ತಾರೆ. ದೆಹಲಿಗೆ ನಿಮ್ಮ ಗುಂಪು ಹೋಗಿದೆ ದೆಹಲಿಗೆ ಅಂತೇಳಿ. ನೋ 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 ನೋ, ನಾನು 140 ಶಾಸಕರಿಗೆ ನಾನು ಅಧ್ಯಕ್ಷ ಅಂತ ಹೇಳ್ತಾರೆ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಹೋಗಿದ್ದಾರೆ, ಅವ್ರ ಜೊತೆ ಕೆಲವರು ಹೋಗಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ಬಣ ರಾಜಕೀಯ ಅವರು ಮಾಡ್ತಾ ಇದ್ದಾರೆ, ನಾನಲ್ಲ ಅನ್ನುವಂಥದ್ದು. ಇದು ಇಂಗ್ಲೀಷ್ನಲ್ಲೇ ಹೇಳ್ತಾರೆ. ಯಾಕೆ? ಹೈಕಮಾಂಡಿಗೆ ಮೆಸೇಜ್ ಹೋಗಲಿ ಅಂತ. ಆ ಮೆಸೇಜ್ ಇದೆಯಲ್ಲ, ಅದು ಯಾವ ರೀತಿಯಾಗಿ ಈಗ ಕಿಡಿ ಬೆಂಕಿಯಾಗಿ ಕಾಣಿಸ್ಕೊಂಡಿದ್ದು ಧಗ ಧಗ ಅನ್ನುತ್ತಾ ನೀರು ಹಾಕಿ ಹೈಕಮಾಂಡ್ ತಣ್ಣಗ ಮಾಡುತ್ತಾ ಕಾಯಬೇಕಾಗಿದೆ.